ಹಿಂದಿನ ವಿಡಿಯೋದಲ್ಲಿ ನಾವು ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ ಪ್ರೋಗ್ರಾಮ್ನ ಮಾಡಿ ನೋಡಿದ್ವಿ. ಈಗ ನಾವು ಫ್ಯಾಕ್ಟೋರಿಯಲ್ ಆಫ್ ಎನ್ ನಂಬರ್ ಪ್ರೋಗ್ರಾಮ್ನ ಹೇಗೆ ಅಚೀವ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನನಗೆ ಫ್ಯಾಕ್ಟೋರಿಯಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಫ್ಯಾಕ್ಟೋರಿಯಲ್ ಅಂದರೆ ಒಂದು ನಂಬರ್ನ ತೊಗೊಂಡ್ರೆ 5, ಇದರ ಫ್ಯಾಕ್ಟೋರಿಯಲ್ ಅಂದರೆ 1 ಇಂಟು 2 ಇಂಟು 3 ಇಂಟು 4 ಇಂಟು 5. ಅಂದರೆ ನಾವು ಒಂದು ನಂಬರ್ ಎನ್ ಅಂತ ತೊಗೊಂಡ್ರೆ ಅದನ್ನು ನಾವು 1ಇಂದ ಸ್ಟಾರ್ಟ್ ಆಗಿ ಅಪ್ ಟು ಅದರ ಅಲ್ಲಿವರೆಗೂ ಅಂದರೆ ಆ ನಂಬರ್ವರೆಗೂ ಮಧ್ಯೆ ಬರುವಂಥ ಅಷ್ಟು ನಂಬರ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿ ಬರುವಂಥ ಆನ್ಸರ್ನೇ ನಾವು ಫ್ಯಾಕ್ಟೋರಿಯಲ್ ಅಂತ ಹೇಳಿ ಕರಿತೀವಿ. ಸೊ ಈಗ 5 ಫ್ಯಾಕ್ಟೋರಿಯಲ್ ಬಂದು 125. ಇದನ್ನು ಅಚೀವ್ ಮಾಡಬೇಕಂದ್ರೆ ನಾವು ಕೊಡುವಂಥ ನಂಬರ್ನ ಅಷ್ಟು ಹಿಂದ್ಗಡೆ ಬರುವಂಥ ನಂಬರ್ಸ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡಿಕೊಂಡು ಅದನ್ನೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಿ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ನೋಡ್ಬೋದು, ನಾವು ಕೊಡೋದು ಒಂದೇ ನಂಬರ್ ಆದರೆ ಇಲ್ಲಿ ನಮಗೆ ಮಲ್ಟಿಪಲ್ ನಂಬರ್ಸ್ ಬೇಕು. ಸೊ ಮಲ್ಟಿಪಲ್ ನಂಬರ್ಸ್ ಬೇಕು ಅಂದಾಗ ನಾವು ಲೂಪ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೋಬೋದು. ಎಕ್ಸಾಂಪಲ್, ಈಗ ಫಾರ್ ಲೂಪ್ ಇದೆ, i = 1, i <n, i ++. ಸೊ ಈ ಪ್ರೋಗ್ರಾಮಲ್ಲಿ ಏನಾಗುತ್ತೆ, ಫಸ್ಟ್ i 1ಇಂದ ಸ್ಟಾರ್ಟ್ ಆಗುತ್ತೆ, ನಾವು ಕೊಡುವಂಥ ನಂಬರ್ವರೆಗೂ ಕೂಡ ಟ್ರಾವೆಲ್ ಆಗುತ್ತೆ, ಅಲ್ಲಿವರೆಗೂ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ನಮಗೆ system.out.println ಏನಾದರೂ ಐನ ಪ್ರಿಂಟ್ ಮಾಡಿದ್ರೆ ನಮಗೆ ನಂಬರ್ಸ್ ಪ್ರಿಂಟ್ ಆಗ್ತಾ ಬರುತ್ತೆ. 1 2 3 4 ಈ ರೀತಿ ನಂಬರ್ಸ್ ಪ್ರಿಂಟ್ ಆಗ್ತಾ ಬರುತ್ತೆ. ಇದನ್ನು ನಾವು ಹಿಂದಿನ ಪ್ರೋಗ್ರಾಮ್ಸಲ್ಲೇ ನೋಡಿದ್ವಿ. ಮತ್ತು ಇದನ್ನು ನಾವು ಸಮ್ ಮಾಡೋದಕ್ಕೆ ಏನು ಮಾಡಿದ್ವಿ, ಸಮ್ + i ಕೂಡ ಬರ್ದಿದ್ವಿ. ಅದೇ ರೀತಿ ನಾವೀಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡಬೇಕಂದಾಗ ಫಸ್ಟ್ ನಮ್ಮ ನಂಬರು ಎನ್ನಿಂದ ಸ್ಟಾರ್ಟ್ ಆಗಿ ಅಪ್ ಟು ಅಂದರೆ 1ಇಂದ ಸ್ಟಾರ್ಟ್ ಆಗಿ ಅಪ್ ಟು n-1ವರೆಗೆ ಮಾತ್ರ ಟ್ರಾವೆಲ್ ಆಗ್ತಿದೆ. ಈಗ ಎನ್ನು ಕೂಡ ಬರಬೇಕು ಅಂದರೆ ನಾವಿಲ್ಲಿ <= ಹಾಕ್ಕೋಬೋದು. ನೆಕ್ಸ್ಟ್ ಅದೇ ಥರ ಸಮ್ಮಿಗೆ ಹೇಗೆ ಸಮ್ + i ಬರ್ತಿದ್ವಿ, ಅದೇ ಥರ ನಾವೇನು ಮಾಡೋಣ, ಇಲ್ಲಿ ಫ್ಯಾಕ್ಟೋರಿಯಲ್ನ ತಗೊಳ್ಳೋಣ. ಫ್ಯಾಕ್ಟ್ ಅಂತ ಒಂದು ವೇರಿಯೇಬಲ್. ಫಸ್ಟು ನಾವು ಅದಕ್ಕಿಂತ ಮುಂಚೆ ಫ್ಯಾಕ್ಟೋರಿಯಲ್ ವೇರಿಯೇಬಲ್ ಏನಿದೆ ಅದನ್ನು ಡಿಕ್ಲೇರ್ ಮಾಡ್ಕೊಂಡಿರಬೇಕು. ಇಂಟ್ ಫ್ಯಾಕ್ಟ್ = 1 ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. 0 ಮಾಡಿದ್ವಿ ಅಂದರೆ 0 ಇಂಟು ಆದಾಗ ಏನಾಗುತ್ತೆ, ಎಲ್ಲ ನಂಬರ್ಸು 0 ಆಗುತ್ತೆ, ನಮಗೆ ಲಾಸ್ಟಿಗೆ ಬರೋ ಆನ್ಸರ್ ಕೂಡ 0 ಇರುತ್ತೆ. ಇಲ್ಲಿ ಈಗ ಫ್ಯಾಕ್ಟ್ ಇಂಟು i ಮಾಡಿದಾಗ ನಮಗೆ ಬೇಕಾಗಿರೋಂಥ ಏನು ಆನ್ಸರ್ ಬರುತ್ತೆ. ಸೊ ಈ ಪ್ರೋಗ್ರಾಮ್ನ ಒಂದು ಸತಿ ಹಾಗೆ ರನ್ ಮಾಡಿ ನೋಡೋಣ ನಮ್ಮ ಇದರಲ್ಲಿ. ಸೊ ಈಗ n ಏನಿದೆ ಅದನ್ನು 3 ಅಂತ ತಗೊಳ್ಳೋಣ. n-ಅನ್ನು 3 ಅಂತ ತಗೊಳ್ರೆ i ವ್ಯಾಲ್ಯೂ ಏನಿದೆ, ಫಸ್ಟು 1 > n ವ್ಯಾಲ್ಯೂ ಏನಿದೆ 3, ಇದೇನಾಗುತ್ತೆ, ಟ್ರೂ ಆಗುತ್ತೆ. ಟ್ರೂ ಆದಾಗ ಇನ್ಸೈಡ್ ಬರುತ್ತೆ. ಇಲ್ಲಿ ನಮಗೆ ಫ್ಯಾಕ್ಟೋರಿಯಲ್ ವೇರಿಯೇಬಲ್ ಸಿಗುತ್ತೆ. ಫ್ಯಾಕ್ಟೋರಿಯಲ್ನ ಫ್ಯಾಕ್ಟ್ ಇಂಟು i ವ್ಯಾಲ್ಯೂ ಗೊತ್ತಿದೆ ನಮಗೆ 1, ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಇದೆ 1 × 1 1ನೇ ಸ್ಟೋರ್ ಆಗುತ್ತೆ. ನೆಕ್ಸ್ಟು ಇದಾದ ತಕ್ಷಣ ಏನಾಗುತ್ತೆ, ವಾಪಸ್ ಮತ್ತೆ ಹೋಗುತ್ತೆ. ವಾಪಸ್ ಹೋಗಬೇಕಿದ್ರೆ i ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಇನ್ಕ್ರಿಮೆಂಟ್ ಆಗಿ ಈಗ i ವ್ಯಾಲ್ಯೂ ಏನಾಗುತ್ತೆ, 1 ಇದ್ದು 2 ಆಗುತ್ತೆ. 2 <= 3, ಇದು ಕೂಡ ಕಂಡೀಷನ್ ಟ್ರೂ ಆಗುತ್ತೆ. ಟ್ರೂ ಆದಾಗ ಒಳಗೆ ಫಾರ್ ಲೂಪ್ನ ಒಳಗೆ ಎಂಟ್ರಿ ಆಗುತ್ತೆ. ಎಂಟ್ರಿ ಆದಾಗ ಅದಕ್ಕೇನು ಸಿಕ್ತು, ಫ್ಯಾಕ್ಟ್ = ಫ್ಯಾಕ್ಟ್ ಇಂಟು i. ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1 ಇದೆ, ಫ್ಯಾಕ್ಟೋರಿಯಲ್ ಇಂಟು i ಅಂದರೆ 1 ಇಂಟು ಈಗ i ವ್ಯಾಲ್ಯೂ ಏನಿದೆ 2. ಸೊ 1 × 2 ಏನಾಗುತ್ತೆ, ಈಗ ನಮಗೆ 2 ಬಂದು ಫ್ಯಾಕ್ಟೋರಿಯಲ್ ವೇರಿಯೇಬಲಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಮುಗಿಯಲ್ಲ, ಮತ್ತು i ಇನ್ಕ್ರಿಮೆಂಟ್ ಆಗಿ ವಾಪಸ್ ಹೋಗುತ್ತೆ. ವಾಪಸ್ ಹೋದಾಗ i ಇನ್ಕ್ರಿಮೆಂಟ್ ಆಗಿ ವ್ಯಾಲ್ಯೂ ಆಗಿದೆ 3 <= 3. ಈ ಕಂಡೀಷನ್ ಕೂಡ ಟ್ರೂ ಆಗುತ್ತೆ. ಟ್ರೂ ಆದಾಗ ಮತ್ತೆ ಒಳಗೆ ಎಂಟ್ರಿ ಆಗುತ್ತೆ. ಆವಾಗ ಮತ್ತೆ ಅಲ್ಲಿಗೆ ಏನು ಸಿಕ್ತು, ಫ್ಯಾಕ್ಟ್ = ಫ್ಯಾಕ್ಟ್ ಇಂಟು i. ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ ಏನಿದೆ 2, ಅಂದರೆ 2 ಇಂಟು iನ ವ್ಯಾಲ್ಯೂ ಏನಿದೆ 3 ಅಂದರೆ 2 × 3 6 ಬಂದು ಸ್ಟೋರ್ ಆಯಿತು. ಇಲ್ಲಿಗೆ ಪ್ರೋಗ್ರಾಮ್ ಮುಗಿತಾ ಇಲ್ಲ, ಮತ್ತೆ ಹೋಗುತ್ತೆ, ಮತ್ತೆ ಟ್ರಾವೆಲ್ ಆಗುತ್ತೆ. i ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿ ಈಗ 4 ಆಗುತ್ತೆ. 4 <= 3. ಈಗ ಏನಾಯಿತು, ನಮ್ಮ ಕಂಡೀಷನ್ ಫಾಲ್ಸ್ ಆಯಿತು. ಆವಾಗ ನಮ್ಮ ಫಾರ್ ಲೂಪ್ ವರ್ಕ್ ಆಗೋದು ನಿಂತ್ಕೊಳ್ತು. ಫ್ಯಾಕ್ಟಲ್ಲಿ ಈಗ ಫೈನಲ್ ವ್ಯಾಲ್ಯೂ ಏನು ಸಿಕ್ತು, 6. ಆ ಫ್ಯಾಕ್ಟರಿಯಲ್ ವ್ಯಾಲ್ಯೂನ ನಾವು system.out.println ಪ್ರಿಂಟ್ ಮಾಡಿದ್ರೆ ನಮ್ಮ ಪ್ರೋಗ್ರಾಮ್ ಔಟ್ಪುಟ್ ಬರುತ್ತೆ. ಸೊ ಈ ಪ್ರೋಗ್ರಾಮಲ್ಲಿ ನಾವು ಫಸ್ಟ್ ಏನು ಕೇಳಬೇಕು ಯೂಸರ್ ಹತ್ರ, ಫಸ್ಟ್ ನಾವು ಯೂಸರ್ ಹತ್ರ ಕೇಳಬೇಕು ಎಂಟರ್ ಎ ನಂಬರ್. ಯೂಸರ್ ಒಂದು ನಂಬರ್ನ ಕೊಡ್ತಾರೆ. ಆ ನಂಬರ್ ಆದಮೇಲೆ ಫ್ಯಾಕ್ಟೋರಿಯಲ್ ಆಫ್ 5 ಈಸ್ 120, ಈ ರೀತಿ ನಾವು ಔಟ್ಪುಟ್ನ ಕೊಡಬೇಕು. ಈ ರೀತಿ ಔಟ್ಪುಟ್ ಕೊಡಬೇಕಂದಾಗ ಫಸ್ಟ್ ನಾವು system.out.println ನಮ್ಮ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡೋಣ. ಕೊಡುವಂಥ ವ್ಯಾಲ್ಯೂನ ಇಂಟ್ ಎನ್ನಿಗೆ ಸ್ಟೋರ್ ಮಾಡ್ಕೊಳ್ಳೋಣ. ಇದಾಗ್ತಿದ್ದಂಗೆ ನೆಕ್ಸ್ಟ್ ನಾವೇನು ಮಾಡಬೇಕು, ಫಾರ್ ಲೂಪಲ್ಲಿ
ನಮ್ಮ ಪ್ರೋಗ್ರಾಮ್ನ ಬರೀಬೇಕು. ಫಾರ್ i ಈಕ್ವಲ್ಸ್ 1, i ಲೆಸ್ ದೆನ್ ಆರ್ ಈಕ್ವಲ್ ಟು n, i ಪ್ಲಸ್ ಪ್ಲಸ್. ಅದಕ್ಕಿಂತ ಮುಂಚೆ ವ್ಯಾಲ್ಯೂ ವೇರಿಯಬಲ್ ಫ್ಯಾಕ್ಟ್ 0ನ 0 ಅಲ್ಲ 1ನ ಡಿಕ್ಲೇರ್ ಮಾಡ್ಕೊಂಡಿರಬೇಕು. ನೆಕ್ಸ್ಟು ಫ್ಯಾಕ್ಟ್ ಈಕ್ವಲ್ಸ್ ಫ್ಯಾಕ್ಟ್ ಇಂಟು ಐ, ಆಮೇಲೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟಲ್ಲಿ ನಮ್ಮ ವ್ಯಾಲ್ಯೂನ ಪ್ರಿಂಟ್ ಮಾಡಿದ್ರೆ ಆಯಿತು. ಈ ಪ್ರೋಗ್ರಾಮ್ನ ಈಗ ನಾವು ಟೈಪ್ ಮಾಡಿ ನೋಡೋಣ. ನೋಡ್ಬೋದು ಈಗಾಗಲೇ ನನ್ನ ಹಳೆ ಪ್ರೋಗ್ರಾಮ್ ಹಾಗೇ ಇದೆ. ಸೊ ಇದರಲ್ಲಿ ನಾವೇನು ಯೂಸ್ ಮಾಡಿದ್ವಿ, ಸಮ್ಮನ್ನ ಕಂಡುಹಿಡಿದ್ವಿ, ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ನ. ಸೊ ಇದರಲ್ಲಿ ಇದನ್ನ ತೊಗೊಂಡ್ಬಿಡ್ತೀನಿ. ಸೊ ಇಲ್ಲಿ ಫಸ್ಟೇ ನಾನು ಬರೆದಿದ್ದೀನಿ ಎಂಟರ ನಂಬರ್, ಕೊಡುವಂಥ ನಂಬರ್ನ ಎನ್ನಿಗೆ ಇನ್ಪುಟ್ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಒಂದು ವೇರಿಯಬಲ್ ಫ್ಯಾಕ್ಟರಿಯಲ್ನ ಡಿಕ್ಲೇರ್ ಮಾಡ್ಕೊಳ್ತೀನಿ, ಅದಕ್ಕೆ ಸ್ಟೋರ್ ಮಾಡ್ಕೊಳ್ತೀನಿ 1. ನೆಕ್ಸ್ಟು ಫಾರ್ ಲೂಪ್ನ ಯೂಸ್ ಮಾಡ್ತೀನಿ. i ಈಕ್ವಲ್ಸ್ 0, 0ಇಂದ ಸ್ಟಾರ್ಟ್ ಮಾಡೋಂಗಿಲ್ಲ ಇಲ್ಲಿ. i ಈಕ್ವಲ್ಸ್ 1, ಇಂಟ್ i ಈಕ್ವಲ್ಸ್ 1, i ಲೆಸ್ ದೆನ್ ಆರ್ ಈಕ್ವಲ್ ಟು n, i ಪ್ಲಸ್ ಪ್ಲಸ್. ನೆಕ್ಸ್ಟ್ ಈಗ ಫ್ಯಾಕ್ಟ್ ಈಕ್ವಲ್ಸ್ ಫ್ಯಾಕ್ಟ್ ಇಂಟು ಐ, ಫ್ಯಾಕ್ಟೋರಿಯಲ್ ಆಗುತ್ತೆ. ಅದಾದಮೇಲೆ ನಾವು ಔಟ್ಪುಟ್ನ ಪ್ರಿಂಟ್ ಮಾಡೋಣ. ಫ್ಯಾಕ್ಟೋರಿಯಲ್ ಆಫ್ ನಮ್ಮ ನಂಬರ್ 5 ಈಸ್ ಫ್ಯಾಕ್ಟ್. ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ತ್ರೀಗೆ ಏನು ಬರುತ್ತೆ ಆನ್ಸರ್ 6. ಅದೇ ಥರ 5ಗೆ 120. ನೋಡ್ಬೋದು ನಮ್ಮ ಫ್ಯಾಕ್ಟೋರಿಯಲ್ ಕಂಡುಹಿಡಿದು ಅದರ ಔಟ್ಪುಟ್ ಬಂದಿದೆ. ಈ ರೀತಿ ನಾವು ಫ್ಯಾಕ್ಟೋರಿಯಲ್ ಪ್ರೋಗ್ರಾಮ್ನ ಅಚೀವ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಪ್ರೋಗ್ರಾಮ್ ಜೊತೆಗೆ ಲೂಪ್ ಸ್ಟೇಟ್ಮೆಂಟ್ಸ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ.